ಹಲೋ ಗೈಸ್, ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಬಂದು ಏನಪ್ಪ ಅಂದರೆ R15 ಇನ್ ಲಾಂಗ್ ರೈಡ್ ಮಾಡಿದ್ದೆ. ಆವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್, ಯಾಕಂದರೆ ಲಾಂಗ್ ಇತ್ತಲ್ವ, ಮತ್ತು ಗೋಪುರನ ತಗೊಂಡಿಲ್ಲ. ಮೊಬೈಲಲ್ಲಿ ವೀಡಿಯೋ ಮಾಡ್ತಾರೆ, ಅದರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಯಿತು. ಎಷ್ಟು ಓಡಿಸಿದ್ದೀನಿ ಅಂದರೆ ಗೈಸ್, 680 ಕಿಲೋಮೀಟ್ರು ಮೈಸೂರಿಂದ ಹೋಗಿ ಬಂದಿರೋ ಅಷ್ಟರಲ್ಲಿ ಆಗಿರೋದು ನಂದು. ನಾನು ಟ್ರಿಪ್ 10 ಮಾಡಿದ್ದೆ ಗೈಸ್. ಇವಾಗ ನಿಮ್ಗೆ ತೋರಿಸ್ತೀನಿ, ಇಲ್ಲಿ ನೋಡಿ. ಇದು ಟ್ರಿಪ್ 661 ಕಿಲೋಮೀಟ್ರ್ ಇಲ್ಲಿವರೆಗೂ ಓಡಿಸಿರೋದು. ಮತ್ತು ಇನ್ನೂ ಇನ್ಫಾರ್ಮೇಷನ್ ತಿಳಿಸ್ತೀನಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಫಸ್ಟ್ ಟೈಮ್ ಓಡಿಸೋರಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಹಂಗೆ ಓಡಿಸ್ತಾ ಇದ್ರೆ ಇದಾಗುತ್ತೆ, ನೋ ಪ್ರಾಬ್ಲಮ್ಮು. ಮತ್ತು ಇದರಲ್ಲಿ ಗೈಸ್ ಲಾಂಗ್ ರೈಡ್ ಹೊಡಿಬೇಕಾದ್ರೆ ನೀವು 40-50 ಹಿಂಗೆ ಕ್ರೂಸ್ ಮಾಡ್ತೀರ ಅಂದರೆ ಪಕ್ಕಾ ತಿಳ್ಕೊಂಬಿಡಿ, ಅದೆಷ್ಟೇ ಎಕ್ಸ್ಪೀರಿಯೆನ್ಸ್ ಆಗಿರಲಿ ಪಕ್ಕಾ ರೆಸ್ಟ್ ಪೈನ್ ಬಂದೇ ಬರುತ್ತೆ. ಅದು ಯಾಕಂದರೆ ನಾನು ಅಷ್ಟಲ್ಲೇ ಕ್ರೂಸ್ ಮಾಡಿದ್ದೆ, ಅಷ್ಟು 100 ಕಿಲೋಮೀಟ್ರನ್ನ ಕ್ರೂಸ್ ಮಾಡಿದ್ದೆ. 50-60 ಹಿಂಗೆ ಮ್ಯಾಕ್ಸಿಮಮ್ ತೊಗೊಂಡಿರೋದು 100 ಕಿಲೋಮೀಟ್ರಿಗೆ 3 ಅವರ್ ತೊಗೊಂಡಿದ್ದೀನಿ ಕ್ರೂಸ್ ಮಾಡೋಷ್ಟರಲ್ಲಿ. ಅಂದರೆ ಮೆತ್ತಿಗೆ ಹೋಗ್ತಾಯಿದ್ದೆ, ಜಾಸ್ತಿ ಸ್ಪೀಡಲ್ಲಿ ಹೋಗೋದು ಬೇಡ ಅಂತ. ಫಸ್ಟೇ ಮೈಸೂರು ಹೈವೇ ಗೊತ್ತಲ್ವಾ, ಮೈಸೂರು ಸರ್ವಿಸ್ ರೋಡು. ಫಸ್ಟೇ ಸರ್ವಿಸ್ ರೋಡ್ ಆಗಿರೋದ್ರಿಂದ ಅಷ್ಟು ಸ್ಪೀಡಾಗೂ ಸ್ಟ್ರೆಚ್ ಮಾಡೋಕ್ಕಾಗಲ್ಲ. ಮತ್ತು ಗೈಸ್, ನಿಮಗೆ ಆರಾಮಾಗಿ ಇದು ಮೈಲೇಜ್ ವಿಚಾರ ಬಂದರೆ ನಿಮ್ಗೆ ಆರಾಮಾಗಿ ಕೊಟ್ಬಿಡುತ್ತೆ. ಅಂದರೆ ನಾರ್ಮಲ್ಲು ಸಿಟಿ ರೋಡ್ಸಲ್ಲೆಲ್ಲ ಆರಾಮಾಗಿ 40-45 ಗಂಟೆ ಕೊಡುತ್ತೆ. ಅದೇ ಹೈವೇದಲ್ಲಿ ನೀವು ಒಂದು 80 ಒಳಗಡೆ ಸ್ಟ್ರೆಚ್ ಮಾಡ್ತೀನಿ, ಜಾಸ್ತಿ ನಾನು ರಿಸ್ಕ್ ತಗೊಳಕ್ಕೆ ಹೋಗಲ್ಲ ಅಂದರೆ ತಿಳ್ಕೊಂಬಿಡಿ. ಮ್ಯಾಕ್ಸಿಮಮ್ ನನಗೆ ಕೊಟ್ಟಿರೋ ಪ್ರಕಾರ 60 ಕೊಡ್ತಾಯಿತ್ತು. ಅಂದರೆ ಈ ಥರ ಯಾರು ಟೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ನಾನು ಹಾಕ್ಸಿದ್ದು ಮೈಸೂರಲ್ಲಿ ಹಾಕ್ಸಿದ್ದು, ಅಂದರೆ ನಮ್ಮೂರ ಹತ್ರ ಹಾಕ್ಸಿದ್ದು 4.70 ಲೀಟರ್ಸ್ ಏನೋ ಹಾಕ್ಸಿದ್ದು, 4.70. ಅಷ್ಟರಲ್ಲಿ ಮೈಸೂರಿಗೆ ಬಂದು ಇನ್ನೂ ರೈಡ್ ಮಾಡ್ತಾನೇ ಇದ್ದೀನಿ ನಾನು. ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಮೈಲೇಜ್ ಎಷ್ಟು ಮಟ್ಟಿಗೆ ಬರ್ತಾ ಇರುತ್ತೆ ಅಂತ. ಹಂಗಂದ್ಬಿಟ್ಟು ನೀವು ಆ ಥರ ಮಾಡೋಕ್ಕೋಗ್ಬಿಡಿ, ಇದಾಗ ಹೋಗುತ್ತೆ, ಅದು ಸೆನ್ಸರ್ ಹೊಂಟೋಗುತ್ತೆ. ನಾನೇನೋ ಒಂದಪ್ಪ ತೋರ್ಸೋಕ್ಕೆ ಅಂತ ಇದು ಮಾಡ್ತಾಯಿರೋದು. ಅರೆ ಬೈಕ್ದು ಮೈಲೇಜ್ ಎಲ್ಲ 1 ನಂಬರ್ ಇರುತ್ತೆ, ಯಾರಿಗೂ ಹೇಳೋದೇ ಬೇಕಾಗಿಲ್ಲ. ಇನ್ನು ನೀವು ಯಾವ ಪೆಟ್ರೋಲ್ ಹಾಕ್ಸೋದು ಬ್ರೋ ಅಂತಂದರೆ, ನಮ್ಮದು ಬ್ರೋ ಸಿಚುವೇಶನ್ಗೆ ತಕ್ಕಂಗೆ ಇವಾಗ HP 95 ಇಲ್ಲ ಅಂತಂದರೆ ನಾರ್ಮಲ್ಲೇ ಹಾಕ್ಸ್ಬೇಕಾಗತ್ತೆ, ಬೇರೆ ಆಪ್ಷನ್ ಇರೋಲ್ಲ ನಮಗೆ. ಅದೇ HP 95 ಇಲ್ಲ ಅಂತಂದರೆ ಪವರು ನಾರ್ಮಲ್ ಅಂತೂ ಜಾಸ್ತಿ ಹಾಕ್ಸಲ್ಲ ಗೈಸ್, ಯಾಕಂದರೆ ಪವರೇ ಹಾಕ್ಸೋದು. ಯಾಕಂದರೆ ಇದು ಮೈಲೇಜ್ ಕೊಡಬೇಕು ಅಂದರೆ ಒಂದೊಂದೇ ಹಾಕ್ಸೋಂಗಿಲ್ಲ, ಎಲ್ಲ ಟ್ರೈ ಮಾಡಬೇಕು. ಬನ್ನಿ ಟರ್ನ್ ನೋಡ್ಕೊಂಬಿಡೋದು, ಇದು ಒಳ್ಳೆ ಟಾರ್ಚರ್. ಇವಾಗ ನೋಡ್ತಾ ಇರ್ಬೋದು, ನನಗೆ ಕೊಡ್ತಾ ಇರೋದು ಆವರೇಜ್ ಮೈಲೇಜ್ ನಾನು ತೋರಿಸ್ಬಿಡ್ತೀನಿ ನೋಡಿ. 51 ಕೊಡ್ತೈತೆ. ನಾನು ಬಂದು ಆಲ್ರೆಡಿ 2 ಡೇಸ್ ಆಯಿತು ಮೈಸೂರಿಂದ ಬೆಂಗಳೂರಿಗೆ. ಆದರೆ ಫಸ್ಟ್ ಟೈಮ್ ಯಾರ್ಯಾರು ಓಡಿಸ್ತಾ ಇರ್ತೀರ ಗೈಸ್, ಅವ್ರಿಗಂತೂ ಮಾಡಿ ಅಭ್ಯಾಸ ಇದೆ ಬೇರೆ ಬೈಕಲ್ಲಿ, ಮತ್ತು ಸ್ಪೋರ್ಟ್ಸ್ ಬೈಕಲ್ಲಿ ಮಾಡಿ ಅಭ್ಯಾಸ ಇದೆ ಅಂಥವ್ರಿಗೆಲ್ಲ ಇದಿಷ್ಟು ಬೆಸ್ಟ್ ಬೈಕು ಅಂತ ಹೇಳ್ಬೋದು. ಯಾಕಂದರೆ ಅಂಥವ್ರಿಗೆ ಬೈಕು, ಮತ್ತು ನೀವು 50-60ರಲ್ಲಿ ಓಡಿಸ್ತೀನಿ ಅಂದರೆ ಇದನ್ನು ಬೈಕ್ನ ಪರ್ಚೇಸೇ ಮಾಡಿಬಿಡಿ. ಯಾಕಂದ್ರೆ ನಾವು ಓಡಿಸ್ಬಿಟ್ಟು ಕೈ ಪೇನ್ ಬಂದುಬಿಟ್ಟಿತ್ತು, ಆಮೇಲಿಂದ ಶುರು ಮಾಡಿದ್ದು ಚಚ್ಚೋಣ ಅಂದ್ಬಿಟ್ಟು ಚಚ್ಚಕ್ಕೆ. ಅದಕ್ಕೂ ಮುಂಚೆ ನಮಗೂ ರೆಸ್ಟ್ ಪೈನ್ ಬಂದಿತ್ತು, ಕೈ ಪೈನ್ ಎಲ್ಲ. ದಿ ಬೆಸ್ಟ್ ಬೈಕು ಅಂದರೆ ಇದು ಏನಿದ್ರು ಒಬ್ಬರು ಟ್ರ್ಯಾಕಿಗೆ ಅಷ್ಟೇ ಇರೋದು, ಟ್ರ್ಯಾಕು ಮತ್ತು ಇದಕ್ಕೆ ಏನಾಯಿತು ಹೋಗೋ ಮರೆಯ. ಮತ್ತು ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಗೈಸ್, ಇದ್ರದ್ದು ನೀವು ಆವಾಗ ಕ್ಲೀನ್ ಮಾಡ್ತಾನೆ ಇರಬೇಕು. ಕ್ಲೀನ್ ಮಾಡ್ತಾಯಿಲ್ಲ ಅಂದರೆ ಧೂಳು ಕೂತ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ. ಅಂದರೆ ನನ್ನದು ಆಲ್ರೆಡಿ ನೋಡಿ, ಬೆಳಗ್ಗೆಯಿಂದ ನಿಲ್ಲಿಸಿರೋದಕ್ಕೆ ಹೆವಿ ಧೂಳು ಕೂತಿದೆ. ಬೆಳಗ್ಗೆಯಿಂದ ಎತ್ತಿರಲಿಲ್ಲ, ಇವಾಗ ಎತ್ತಿದ್ದೆ, ವೀಡಿಯೋ ಮಾಡೋಣ ಅಂದ್ಬಿಟ್ಟು ಎತ್ಕೊಂಡಿದ್ದೆ ಗೈಸ್, ಅದರಿಂದ ಧೂಳು ಹೆವಿ ಕೂತಿದ್ದೆ.
ಇನ್ನು ಗೈಸ್ ಇದ್ರದ್ದು ಪ್ರಾಬ್ಲಮ್ ಅಂತ ಬಂದರೆ ಅದನ್ನು ಒಂದಪ್ಪ ತಿಳಿಸ್ಕೊಡ್ಬಿಡ್ತೀನಿ ಸೈಡ್ಗೆ ಹಾಕ್ಬಿಟ್ಟು, ಇಲ್ಲ ಅಂದರೆ ಸುಮ್ಮನೆ ಎಂದಕ್ಕೆ. ಫಸ್ಟ್ ರೈಡು ಲಾಂಗ್ ರೈಡ್ ಆದಮೇಲೆ ನನಗೆ ಬಂದಿರೋ ಪ್ರಾಬ್ಲಮ್ಸ್ ಅಂದರೆ ಇಲ್ಲಿ ಒಂಥರ ಸೌಂಡ್ ಬರುತ್ತೆ. ಏನಂದರೆ ಒಂಥರ ಟೇಪ್ ಎಳೆದಾಗ ಗುರ್ರನ್ನು ತೆಗೈತೆ, ಅದು ಆ ಥರ ಬರುತ್ತೆ. ಮುಂದ್ಗಡೆ ಒಂದು ಟೇಪ್ ಎಳೆದಾಗ ಒಂಥರ ಸೌಂಡ್ ಬರುತ್ತೆ ಗೈಸ್ ಇಲ್ಲಿ. ಅದು ಎಷ್ಟೇ ಹೇಳಿದ್ರೂ ಅವರು ಇದಾಗುತ್ತೆ, ಮಾಡ್ತಾಯಿಲ್ಲ. ನಾನು ನೆಕ್ಸ್ಟ್ ಸರ್ವಿಸ್ ಸೆಕೆಂಡ್ನೇ ಸರ್ವಿಸ್ಗೆ ಹೋಗಿ ಬಿಟ್ಬಿಟ್ಟು ಬರಬೇಕು ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಗೈಸ್ ಇದು ಬ್ರೇಕು ಅಂದರೆ ಹಿಡಿದ್ರೆ ಸಾಕು ಕಟ್ 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 ಅನ್ನತ್ತೆ. ನಿಜವಾಗ್ಲೂ ಇದನ್ನು ಆವಾಗಲೇ ಹೇಳಿದ್ದೆ ನಾನು ಸಾರ್ಟ್ ಔಟ್ ಮಾಡಿ ಅಂತ. ಇವರು ಇನ್ನೂ ಮಾಡಿಲ್ಲ ಸಾರ್ಟ್ ಔಟು ಅಂದರೆ ನೆಕ್ಸ್ಟ್ ಸರ್ವಿಸಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸರ್ವಿಸಲ್ಲಿ ಎತ್ಕೊಬನ್ನಿ, ನಿಮ್ಮದು ಏನಿದೆ ಪ್ರಾಬ್ಲಮು ನಾನು ಸಾರ್ಟ್ ಔಟ್ ಮಾಡಿಕೊಡ್ತೀನಿ ಅಂತ. ಅದಕ್ಕೆ ಜಸ್ಟ್ ಓಕೆ ಅಂದಿದ್ದೀನಿ. ಮತ್ತು ಇನ್ನು ಏನೇನೋ ಮಾಡಿಫಿಕೇಷನ್ ಇದೆ ಗೈಸ್, ಅದು ಇವಾಗಲೇ ಮಾಡಿಸಲ್ಲ. ಅದೇನಿದ್ರು 100 ದಾಟಬೇಕು ಸಬ್ಸ್ಕ್ರೈಬು. 100 ಸಬ್ಸ್ಕ್ರೈಬರ್ ದಾಟಿದ್ಮೇಲೆ ಪಕ್ಕಾ ವೀಡಿಯೋ ಮಾಡ್ತೀನಿ ನಾನು. ನೋಡಿ ಈ ಥರ ನಾನು ಸ್ಟ್ರೆಚ್ ಮಾಡ್ತಾಯಿದ್ದು ಗೈಸ್ ಮೈಸೂರಲ್ಲಿ ಇದೇ ಥರ ಸೇಮ್ ಇಷ್ಟರಲ್ಲೇ ಹೋಗ್ತಾಯಿದ್ದೆ. ಜಾಸ್ತಿ ಸ್ಪೀಡ್ ಕೂಡ ಮಾಡಿರ್ತಿರ್ಲಿಲ್ಲ. ನೋಡಿದ್ರಲ್ಲ ಗೈಸ್, ಇಷ್ಟೇ ವೀಡಿಯೋ ಮೈಸೂರು ಇಂಟು ಬೆಂಗಳೂರಿಗೆ ಎಷ್ಟೊತ್ತು ಬೇಕಾಗುತ್ತೆ ಅಂತ. ಒಬ್ಬೊಬ್ಬ ಪಕ್ಕದಲ್ಲೇ ಹೋಗ್ತಾರೆ ಗುರು. ಇದೇನೇ ವೀಡಿಯೋ ಲಾಂಗ್ ರೈಡಲ್ಲಿ ಅಂದರೆ ಯಾರಿಗೂ ಕಂಫರ್ಟಬಲ್ ಅಲ್ಲ. ನಿಮಗೆ ಲಾಂಗ್ ರೈಡು ಮಾಡಬೇಕು ಮತ್ತು ನಾನು ಆಫ್ ರೋಡು ಮಾಡಬೇಕು ಅಂದರೆ R15 ಮಾತ್ರ ಅಂದರೆ ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಬೇರೆ ಬೈಕ್ ನೋಡ್ಕೊಳ್ಳಿ. RS 200 NS 200 ಇದು ಅಂದರೆ ಸ್ಪೋರ್ಟ್ಸ್ ಬೈಕ್. ಇದೇನಿದ್ರು ಇದು ಟ್ರ್ಯಾಕ್ಗಳಿಗೆ, ಸಣ್ಣ ಟ್ರ್ಯಾಕ್ಗಳಿಗೆ ಸರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.